ಹಾಯ್ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೊತ್ತಂಬರಿ ಬೀಜಕ್ಕೆಲ್ಲ ಮೊಳಕೆ ಬಂದಿತ್ತು. ಮೆಂತ್ಯ ಸೊಪ್ಪು ಕೂಡ ತುಂಬಾ ಚೆನ್ನಾಗಾಗಿತ್ತು. ಆಲ್ರೆಡಿ 2 ಪಾಟಿಗೆ ಹಾಕಿದ್ದೆ. ಸೊ ಒಂದು ಚಿಕ್ಕದಾಗಿ ಮೊಳಕೆ ಬಂದಿತ್ತು, ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಗಿಡಗಳು ಎಲೆಗಳೆಲ್ಲ ಬಂದಿತ್ತು. ಮನಿ ಪ್ಲಾಂಟು ತುಂಬ ದಿನ ಆಗಿದ್ದಕ್ಕೋಸ್ಕರ ಇದು ಕೇರ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಬಂದು ಆಲ್ಮೋಸ್ಟ್ ಎಲ್ಲ ಎಲೆಗಳೆಲ್ಲ ಉದುರು ಹೋಗಿ ಅದು ವೈಟ್ ಹುಳಗಳೆಲ್ಲ ಅಟ್ಯಾಕ್ ಆಗಿಬಿಟ್ಟಿತ್ತು. ಸೊ ಅದಕ್ಕೇ ಬೇವಿನ ಎಣ್ಣೆ ಸ್ಪ್ರೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಟ್ಲಿಗೆ ಬೇವಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಇದನ್ನು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಹುಳುಗಳಿದ್ರೂ ಬೇಗ ಹೋಗುತ್ತೆ. 1-2 ದಿನದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಬೇವಿನ ಎಣ್ಣೆನ ಹೇಗೆ ಯೂಸ್ ಮಾಡೋದು, ಎಷ್ಟು ಕ್ವಾಂಟಿಟಿ ಹಾಕೋದು ಅಂತ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬೇರೆ ಪ್ಲಾಂಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಮನಿ ಪ್ಲಾಂಟು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಅದಕ್ಕೆ ಜಾಸ್ತಿ ಏನು ಮೇಂಟೆನೆನ್ಸ್ ಬೇಕಾಗಿರಲ್ಲ. ಇದನ್ನು ಅವಾಗವಾಗ ನೀರು ನಿಲ್ಲದೆ ಇರೋ ಥರ ನೋಡಿಕೊಂಡು ಅವಾಗವಾಗ ಈ ಥರ ಬೇವಿನ ಎಣ್ಣೆಲ್ಲ ಸ್ಪ್ರೇ ಮಾಡ್ತಿದ್ರೆ ಹುಳುಗಳು ಕೂಡ ಹಿಡಿಯಲ್ಲ. ಇದಕ್ಕೆ ಮಂತ್ಲಿ ಒನ್ಸು ಆಪ್ಸಮ್ ಸಾಲ್ಟು ಇದ್ರ ಬುಡಕ್ಕೆ ಹಾಕೋದ್ರಿಂದ ಅಥವಾ ಆಪ್ಸಮ್ ಸಾಲ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಕೂಡ ಇದರ ಎಲೆಗಳು ಯಾವಾಗಲೂ ಎವರ್ಗ್ರೀನ್ ಆಗಿರೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.